ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಕೊನೆಯ ಹಂತವನ್ನು ತಲುಪ್ತಾ ಇದೆ. ಮೇ ತಿಂಗಳ 9ಕ್ಕೆ ಈ ಯುದ್ಧವನ್ನು ರಷ್ಯಾ ಗೆದ್ದು ಬಿಡುವ ಅಂದರೆ ಯುದ್ಧ ಮುಕ್ತಾಯವನ್ನು ಘೋಷಿಸಿ ಡಾನ್ಬಾಸ್ ಪ್ರದೇಶವನ್ನು ಯುಕ್ರೇನ್ನಿಂದ ಬೇರ್ಪಡಿಸಿ ಬಿಡುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಕಳೆದ 2 ತಿಂಗಳಿಂದ ನಡೀತಾ ಇರೋ ಕದನದಲ್ಲಿ ಉಂಟಾಗಿರುವ ಲಾಭ ನಷ್ಟಗಳ ಬಗ್ಗೆ ರಷ್ಯಾದ ರಕ್ಷಣಾ ಸಚಿವ ಸೆರ್ಗೆ ಶೊಯ್ಗು ಪುಟಿನ್ಗೆ ಸಮಗ್ರ ವರದಿಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ತಾನು ಸಾಕಷ್ಟು ವರ್ಷಗಳಿಂದ ಕಣ್ಣಿಟ್ಕೊಂಡು ಕೂತಿದ್ದ ಮಾರಿಯೋಪೋಲ್ ನಗರವನ್ನು ಕೂಡ ಬಹುತೇಕ ವಶಪಡಿಸಿಕೊಂಡಿದೆ. ಹೀಗೆ ರಷ್ಯಾ ತನ್ನ ಕದನಕ್ಕೆ ಮುಕ್ತಾಯ ಹಾಡುವ ದಿನಗಳು ಹತ್ತಿರ ಆಗ್ತಾ ಇರುವಾಗಲೇ ರಷ್ಯಾದಲ್ಲಿ ಪುತಿನ್ ನಂತರ ಅಧಿಕಾರದ ಚುಕ್ಕಾಣಿಯನ್ನು ಯಾರು ಹಿಡಿತಾರೆ ಅನ್ನೋ ಬಗ್ಗೆ ವಿಶ್ವದಾದ್ಯಂತ ಚರ್ಚೆ ಆರಂಭ ಆಗಿದೆ. ಪುತಿನ್ ಅಧಿಕಾರಾವಧಿ ಇನ್ನು ಸಾಕಷ್ಟು ವರ್ಷಗಳಿರುವಾಗಲೇ ಅಲ್ಲಿ ಉತ್ತರಾಧಿಕಾರಿಯ ಚರ್ಚೆ ನಡೀತಾ ಇರೋದು ಯಾಕೆ? ಇಷ್ಟಕ್ಕೂ ಉತ್ತರಾಧಿಕಾರಿಯ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇರೋ ಆ ಅಚ್ಚರಿಯ ಹೆಸರಾದರೂ ಯಾರ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಯುಕ್ರೇನ್ ಮೇಲಿನ ದಾಳಿಯನ್ನು ಮೇ 9ಕ್ಕೆ ಮುಗಿಸಿಬಿಡಬೇಕು ಅಂತ ರಷ್ಯಾ ನಿರ್ಧಾರ ಮಾಡಿರೋ ಬಗ್ಗೆ ಒಂದಷ್ಟು ಸುದ್ದಿಗಳು ಬರ್ತಾ ಇವೆ. 2ನೇ ಮಹಾಯುದ್ಧದ ಗೆಲುವಿನ ಸಂಭ್ರಮವನ್ನು ರಷ್ಯಾ ಮೇ 9ನೇ ತಾರೀಕು ಆಚರಿಸುತ್ತೆ. ಆ ದಿನ ರಷ್ಯಾಗೆ ಎಷ್ಟು ಮಹತ್ವದ್ದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಹೀಗಾಗಿ ಮೇ 9ಕ್ಕೆ ಯುಕ್ರೇನ್ ಮೇಲಿನ ದಾಳಿಯನ್ನು ಮುಕ್ತಾಯಗೊಳಿಸಿ ರಷ್ಯಾ ತನ್ನ ಗೆಲುವನ್ನು ಘೋಷಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅಷ್ಟರಲ್ಲೇ ರಷ್ಯಾ ಮಾರಿಯೋಪೋಲ್ ನಗರವನ್ನು ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತಗೊಂಡು ಕ್ರಿಮಿಯಾ ಜೊತೆಗೆ ಡಾನ್ಬಾಸ್ಗೆ ಸಂಪರ್ಕವನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಬೇಕು. ಈ ಮಾರಿಯೋಪೋಲ್ ಅನ್ನೋದು ರಷ್ಯಾಗೆ ತುಂಬ ಮುಖ್ಯ. ಯಾಕೆ ಅನ್ನೋ ಬಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಬಹುದು. ಈಗಾಗಲೇ ರಷ್ಯಾದ ಸೇನೆ ಮಾರಿಯೋಪೋಲ್ ನಗರವನ್ನು ಬಹುತೇಕ ವಶಕ್ಕೆ ಪಡ್ಕೊಂಡಿದೆ. ಇದೇ ವೇಳೆ ಅಲ್ಲಿನ ಸ್ಟೀಲ್ ಪ್ಲಾಂಟ್ ಒಂದರಲ್ಲಿ ಸಹಸ್ರಾರು ಮಂದಿ ಸಿಲುಕಿದ್ದು ಅದರಲ್ಲಿ ರಷ್ಯಾದ ವಿರುದ್ಧ ಹೋರಾಡ್ತಾ ಇರುವ ಸುಮಾರು 2,000 ಮಂದಿ ನಾಗರಿಕ ಯೋಧರು ಇದ್ದಾರೆ. ಹೀಗಾಗಿ ರಷ್ಯಾದ ಸೇನೆ ಆ ಸ್ಟೀಲ್ ಪ್ಲಾಂಟ್ ಮೇಲೆ ದಾಳಿ ನಡೆಸುವ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಬಾಂಬಿಂಗ್ ಮಾಡಿದರೆ ಅಲ್ಲಿರೋ ನಾಗರಿಕರ ಪ್ರಾಣಹಾನಿ ಸಂಭವಿಸುತ್ತೆ ಅನ್ನೋ ಕಾರಣಕ್ಕೆ ಪುತಿನ್ ಸ್ಟೀಲ್ ಪ್ಲಾಂಟ್ ಮೇಲಿನ ದಾಳಿಯನ್ನು ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಆ ಪ್ಲಾಂಟಿಗೆ ಮುತ್ತಿಗೆ ಹಾಕಿ ಆಹಾರ, ನೀರು ಏನೊಂದು ಕೂಡ ಅದರ ಒಳಗೆ ಹೋಗದ ಹಾಗೆ ತಡೆಯೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಾಡೋ ಮೂಲಕ ಒಳಗಿದ್ದವರು ತಾವೇ ಹೊರಬಂದು ಶರಣಾಗಲಿ ಅನ್ನೋದು ರಷ್ಯಾದ ಯೋಜನೆ. ಇದೇ ವೇಳೆ ಯುಕ್ರೇನ್ ಮಾರಿಯೋಪೋಲ್ನಲ್ಲಿರೋ ಹೋರಾಟಗಾರರಿಗೆ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಬೇಡಿ ಅಂತ ಹೇಳ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಯುಕ್ರೇನ್ ತಕ್ಕ ಶಾಸ್ತಿಯನ್ನು ಎದುರಿಸಬೇಕಾಗಿ ಬರುತ್ತೆ ಅಂತ ಪುತಿನ್ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ರಷ್ಯಾದ ರಕ್ಷಣಾ ಸಚಿವ ಸೆರ್ಗೆ ಶೊಯ್ಗು, ಯುಕ್ರೇನ್ ತನ್ನ ಸೇನೆಗೆ ಆದಷ್ಟು ಬೇಗ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸೋದಕ್ಕೆ ಸೂಚನೆ ಕೊಡೋದು ಒಳ್ಳೆಯದು. ನಾವು ನಮ್ಮ ಗುರಿಯನ್ನು ತಲುಪೋದಕ್ಕೆ ಯಾವುದೇ ಕ್ರಮಗಳನ್ನು ಬೇಕಿದ್ದರೂ ತಗೋತೀವಿ. ಈಗಾಗಲೇ ಡೊನೆಸ್ಕ್ ಮತ್ತು ಲುಹಾನ್ಸ್ಕ್ಗಳನ್ನು ಸ್ವತಂತ್ರಗೊಳಿಸಿದ್ದು ಆ ಪ್ರಾಂತ್ಯಗಳಿಗೆ ಸೇರಬೇಕಿರೋ ಪ್ರದೇಶಗಳನ್ನು ಆದಷ್ಟು ಬೇಗ ಗೆದ್ದು ಕೊಡೋದು ನಮ್ಮ ಕರ್ತವ್ಯ. ಹೀಗಾಗಿ ಯುಕ್ರೇನ್ನ ದಕ್ಷಿಣ ಭಾಗವನ್ನು ಕೂಡ ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅದನ್ನು ಲುಹಾನ್ಸ್ಕ್ ಹಾಗೂ ಡೊನೆಸ್ಕ್ಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಮಾರಿಯೋಪೋಲ್ನಲ್ಲಿ ಈಗಾಗಲೇ 4,500 ಯುಕ್ರೇನ್ ಯೋಧರು ರಷ್ಯಾ ಸೇನೆಯ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಹಾಗೆ ಇನ್ನು 1,400 ಮಂದಿ ತಾವೇ ಸ್ವಯಂ ಪ್ರೇರಿತರಾಗಿ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿ ಶರಣಾಗಿದ್ದಾರೆ ಅಂತ ಸರ್ಗೆ ಹೇಳಿಕೊಂಡಿದ್ದಾರೆ. ಇಲ್ಲಿ ರಷ್ಯಾದ ಸೈನಿಕರು ಎಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಅವರು ನಿಖರ ಮಾಹಿತಿಯನ್ನು ಹೊರಹಾಕಿಲ್ಲ. ಹೀಗೊಂದು ಕಡೆ ರಷ್ಯಾ ಯುಕ್ರೇನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ತನ್ನ ಗುರಿಯತ್ತ ಸಾಗ್ತಾ ಇದೆ. ಇದೇ ವೇಳೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರ ಉತ್ತರಾಧಿಕಾರಿ ಯಾರಾಗಬಹುದು ಅನ್ನೋ ಬಗ್ಗೆ ವಿಶ್ವದಾದ್ಯಂತ ಚರ್ಚೆಗಳು ಆರಂಭ ಆಗಿವೆ. ಗೆಳೆಯರೆ, ಪುತಿನ್ 2030ರವರೆಗೂ ತಮ್ಮ ಅಧಿಕಾರವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಆ ನಂತರವೂ ಕೂಡ ಪುತಿನ್ ಜೀವಂತವಾಗಿದ್ದರೆ ಆ ಕಾಲಾವಧಿ ಇನ್ನಷ್ಟು ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಸದ್ಯಕ್ಕಂತೂ ಪುತಿನ್ 2030ರ ನಂತರ ಅಧಿಕಾರವನ್ನು ಬೇರೆಯವರಿಗೆ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಹಾಗಾದರೆ ಅವರ ನಂತರ ಯಾರು? ಈ ಹಿಂದೆ ಪುತಿನ್ ಅವರ ಉತ್ತರಾಧಿಕಾರಿ ಅಂತಲೇ ಗುರುತಿಸ್ಕೊಳ್ತಾ ಇದ್ದ ಹಾಗೂ ಪುತಿನ್ರ ನೆಚ್ಚಿನ ಬಂಟನಂತಿದ್ದ ಡೆಮಿಟ್ರಿ ಮೆಡ್ವೆಡೇವ್ ಏನಾದರೂ ಮತ್ತೆ ಪುತಿನ್ ನಂತರ ರಷ್ಯಾದ ಚುಕ್ಕಾಣಿಯನ್ನು ಹಿಡಿತಾರಾ? ಈ ಅನುಮಾನಗಳು ದಟ್ಟವಾಗಿರೋ ಹೊತ್ತಲ್ಲೇ ಅಚ್ಚರಿಯ ವಿಚಾರವೊಂದು ಹೊರಬೀಳ್ತಾ ಇದೆ. ಅದೇನು ಅಂದರೆ, ಪುತಿನ್ರ ನಂತರ ರಷ್ಯಾನ ಮುನ್ನಡೆಸೋದು ರಷ್ಯಾದ ಜನರಲ್, ಪುತಿನ್ರ ಅತ್ಯಾಪ್ತ ಹಾಗೂ 2012ರಿಂದಲೂ ರಷ್ಯಾದ ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಸೆರ್ಗೆ ಶೊಯ್ಗು ಅಂತ ಹೇಳಲಾಗ್ತಾ ಇದೆ. ಅಲ್ಲ, ಡಿಮಿಟ್ರಿ ಮೆಡ್ವೆಡೇವ್ ಅನ್ನೋ ನಾಯಕನಿಗೆ ತನ್ನ ಅಧ್ಯಕ್ಷ ಗಾದಿಯನ್ನೇ ಬಿಟ್ಟುಕೊಟ್ಟಿದ್ದ ಪುತಿನ್ ಕಡೆಗೆ ಅವರನ್ನು ಕ್ಯಾಬಿನೆಟ್ನಿಂದ ಕೂಡ ದೂರ ಇಟ್ಟಿದ್ರು.
ಹೀಗಿರುವಾಗ ಈ ಸೆರ್ಗೆನ ಪುತಿನ್ ನಿಜಕ್ಕೂ ತಮ್ಮ ವಾರಸುದಾರರನ್ನಾಗಿ ಮಾಡಿಬಿಡ್ತಾರಾ? ಈ ಅನುಮಾನ ಕೂಡ ಕಾಡುತ್ತೆ. ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಸೆರ್ಗೆ ಪುತಿನ್ ನಂತರ ರಷ್ಯಾದ ಅಧಿಕಾರವನ್ನು ಹಿಡಿಯಬಹುದು ಅಂತ ಬಹುತೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದಹಾಗೆ ಈ ಸೆರ್ಗೆ ಶೊಯ್ಗು ವಿಶೇಷ ವ್ಯಕ್ತಿತ್ವದ ನಾಯಕ. ರಷ್ಯಾದ ಆರ್ಮಿ ಜನರಲ್ ಆಗಿ, ರಷ್ಯಾದ ಪ್ರಮುಖ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರೋ ಸೆರ್ಗೆ ಶೊಯ್ಗು 8 ಭಾಷೆಗಳ ಮೇಲೆ ಹಿಡಿತವನ್ನು ಹೊಂದಿದ್ದಾರೆ. ರಷ್ಯನ್, ಜಾಪನೀಸ್, ಚೈನೀಸ್, ಟುವಾನ್, ಟರ್ಕಿಷ್, ಇಂಗ್ಲಿಷ್ನ ಜೊತೆಗೆ ರಷ್ಯಾದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿನ ಸ್ಥಳೀಯವಾಗಿ ಮಾತನಾಡುವ ಭಾಷೆಗಳು ಕೂಡ ಈ ಸೆರ್ಗೆಗೆ ತುಂಬ ಚೆನ್ನಾಗಿ ಗೊತ್ತಿವೆ. ಇದು ರಷ್ಯಾನ ಆಳೋದಕ್ಕೆ ಅಗತ್ಯವಾಗಿ ಬೇಕಾಗಿರೋ ಒಂದು ಕಲೆ. ಇದರ ಜೊತೆಗೆ ಸೆರ್ಗೆ ಈ ಹಿಂದೆ ಸಾಕಷ್ಟು ಬಾರಿ ರಷ್ಯಾದಲ್ಲಿನ ತುರ್ತು ಪರಿಸ್ಥಿತಿಯ ಸಂದರ್ಭಗಳನ್ನು ಅತ್ಯುತ್ತಮವಾಗಿ ನಿಭಾಯಿಸಿರುವ ಅನುಭವವನ್ನು ಕೂಡ ಹೊಂದಿದ್ದಾರೆ. ಸೆರ್ಗೆ 1955 ಮೇ 12ನೇ ತಾರೀಕು ಇವತ್ತಿನ ಮಂಗೋಲಿಯಾ ಬಳಿಯ ಟುವಾನ್ ಆಟೋನಮಸ್ ಒಬ್ಲಾಸ್ಟ್ನಲ್ಲಿನ ಚದಾನ್ನಲ್ಲಿ ಜನಿಸ್ತಾರೆ. ಟರ್ಕಿಕ್ ಮೂಲದ ಟುವಾನ್ ಜನಾಂಗ ಸೈಬೀರಿಯಾ, ಮಂಗೋಲಿಯಾ ಹಾಗೂ ಚೈನಾದ ಕೆಲ ಭಾಗಗಳಲ್ಲಿ ನೆಲೆಯನ್ನು ಕಂಡುಕೊಂಡಿದೆ. ಈ ಜನಾಂಗಕ್ಕೆ ಸೇರಿದ ಕುಜಾಗೆಟ್ ಶೊಯ್ಗು ಹಾಗೂ ಯುಕ್ರೇನ್ನಲ್ಲಿ ಜನಿಸಿದ್ದ ರಷ್ಯನ್ ಜನಾಂಗದ ಅಲೆಕ್ಸಾಂಡ್ರಾ ಯುಕೋಲೆನಾ ದಂಪತಿಯ ಮಗನಾಗಿ ಈ ಸೆರ್ಗೆ ಜನಿಸ್ತಾರೆ. ಹೀಗಾಗಿ ಟರ್ಕಿಕ್ ಹಾಗೂ ರಷ್ಯನ್ ಸಂಸ್ಕೃತಿ ಅವರ ಜೀವನದ ಭಾಗ ಆಗುತ್ತೆ. ಆನಂತರ ತುವಾನ್ನಲ್ಲೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದ್ದ ಸೆರ್ಗೆ ಸೈಬೀರಿಯಾದಲ್ಲಿ ಡಿಪ್ಲೊಮಾ ಹಾಗೂ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೋತಾರೆ. ಆನಂತರ 1988ರ ಹೊತ್ತಿಗೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರ್ಪಡೆಯಾದ ಸೆರ್ಗೆ ಅವತ್ತಿನ ಸೋವಿಯತ್ನಾದ್ಯಂತ ಸಾಕಷ್ಟು ಸಿವಿಲ್ ವರ್ಕ್ಗಳನ್ನು ಮಾಡಿಸ್ತಾರೆ. ಅವರ ಪಕ್ಷ ನಿಷ್ಠೆ 1990ರಲ್ಲಿ ಸೆರ್ಗೆ ಅವರನ್ನು ಮಿನಿಸ್ಟರ್ ಆಫ್ ಎಮರ್ಜೆನ್ಸಿ ಸಿಚುಯೇಷನ್ ಪಟ್ಟಕ್ಕೆ ಏರಿಸುತ್ತೆ. ಈ ಖಾತೆ ಅವತ್ತಿಗೆ ರಷ್ಯಾದಲ್ಲಿ ನಡೀತಿದ್ದ ಉಗ್ರರ ದಾಳಿಗಳನ್ನು ನಿಯಂತ್ರಿಸುವುದು, ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ನಡೆಸಬೇಕಾದ ರಕ್ಷಣಾ ಕಾರ್ಯಗಳು ಹಾಗೂ ಇನ್ನಷ್ಟು ರೆಸ್ಕ್ಯೂ ಆಪರೇಷನ್ಗಳನ್ನು ನಿಭಾಯಿಸುವ ಜವಾಬ್ದಾರಿಯುತ ಸ್ಥಾನ ಆಗಿತ್ತು. ಹೀಗಾಗಿ ಸೆರ್ಗೆ ಆ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು. ಅವರ ಕಾರ್ಯದಕ್ಷತೆ ಹೇಗಿತ್ತು ಅಂದರೆ 1999ರಲ್ಲಿ ರಷ್ಯಾದ ಅತ್ಯುನ್ನತ ಪ್ರಶಸ್ತಿ ಅನ್ನಿಸಿಕೊಳ್ಳುವ ಹೀರೋ ಆಫ್ ದ ರಷ್ಯನ್ ಫೆಡರೇಷನ್ ಪ್ರಶಸ್ತಿಯನ್ನು ಸೆರ್ಗೆ ಅವರಿಗೆ ಕೊಟ್ಟು ಗೌರವಿಸಲಾಯಿತು. ಹೀಗಿರುವಾಗಲೇ ಪುತಿನ್ ಬೆಂಬಲದಿಂದ ಸೆರ್ಗೆ 2012ರಲ್ಲಿ ಮಾಸ್ಕೋ ಒಬ್ಲಾಸ್ಟ್ನ ಮೇಯರ್ ಆಗಿ ನೇಮಕಗೊಂಡರು. ಇಲ್ಲಿ ಅದೃಷ್ಟ ಅನ್ನೋದು ಕೂಡ ಈ ಸೆರ್ಗೆಗೆ ಬೆನ್ನತ್ತಿ ಬರ್ತಾ ಇತ್ತು. ಅವತ್ತಿಗೆ ರಷ್ಯಾದ ರಕ್ಷಣಾ ಸಚಿವರ ಕುರ್ಚಿ ಖಾಲಿಯಾಗಿತ್ತು. ಆ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇತ್ತು. ಅದೇ ಸಂದರ್ಭದಲ್ಲೇ ರಷ್ಯಾದ ರಾಜಕಾರಣದಲ್ಲಿ ಪುಟಿನ್ ಥರಾನೇ ಬೇರು ಬಿಟ್ಟಿದ್ದ, ಪೀಟರ್ಸ್ಬರ್ಗ್ ಗ್ರೂಪ್ ಅಂತಲೇ ಹೆಸರುವಾಸಿಯಾಗಿದ್ದ, ಪುತಿನ್ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದ ಸೆರ್ಗೆ ಶೆಮಿಜೋವ್ ಹಾಗೂ ವಿಕ್ಟರ್ ಇವಾನೋವ್ ತಮ್ಮ ಬೆಂಬಲಿಗನೊಬ್ಬನನ್ನು ಕರ್ಕೊಂಡು ಬಂದು ರಕ್ಷಣಾ ಸಚಿವರ ಸ್ಥಾನಕ್ಕೆ ಕೂರಿಸೋ ನಿರ್ಧಾರ ಮಾಡಿದರು. ಈ ವಿಷಯದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡ ಪುತಿನ್ ತಕ್ಷಣ ಸೆರ್ಗೆ ಶೊಯ್ಗುರನ್ನು ತಂದು ರಷ್ಯಾದ ರಕ್ಷಣಾ ಸಚಿವರನ್ನಾಗಿ ನೇಮಕ ಮಾಡ್ತಾರೆ. ಆ ಬಳಿಕ ಸೆರ್ಗೆ ಅತ್ಯಂತ ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾ ಬಂದರು. ಸೇನೆಯಲ್ಲಿ ರಷ್ಯಾದ ರಾಷ್ಟ್ರಗೀತೆಯನ್ನು ಪ್ರತಿದಿನ ಬೆಳಗ್ಗೆ ಹಾಡಲೇಬೇಕು ಅನ್ನೋ ನಿಯಮ ತಂದರು. ರಕ್ಷಣಾ ಇಲಾಖೆಯ ಸಿವಿಲ್ ವರ್ಕರ್ಗಳಿಂದ ಹಿಡಿದು ಆಫೀಸರ್ಗಳವರೆಗೆ ಪ್ರತಿಯೊಬ್ಬರೂ ಕೂಡ ಸೇನಾ ಸಮವಸ್ತ್ರವನ್ನು ಧರಿಸಲೇಬೇಕು ಅಂತ ಆರ್ಡರ್ ಮಾಡಿದರು. ಹಾಗೆಯೇ ತಾವು ರಷ್ಯಾದಲ್ಲಿ ಇದ್ದ ಸಂದರ್ಭದಲ್ಲೆಲ್ಲ ಸೇನಾ ವಸ್ತ್ರವನ್ನೇ ಧರಿಸೋದಕ್ಕೆ ನಿಂತರು. ಸೇನೆಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ನಿಟ್ಟಲ್ಲಿ ರಷ್ಯಾದ ಸಾಹಸ ಗಾಥೆಗಳನ್ನು ಒಳಗೊಂಡ ಸಾಕಷ್ಟು ಪುಸ್ತಕಗಳನ್ನು ಓದುವಂತೆ ಸೈನಿಕರಿಗೆ ಸೂಚಿಸಿದರು. ಇದು ಅತ್ಯಂತ ವೇಗವಾಗಿ ಸೆರ್ಗೆ ರಷ್ಯಾದಲ್ಲಿ ಪ್ರಖ್ಯಾತಿಯನ್ನು ಪಡೆಯೋ ಹಾಗೆ ಮಾಡಿತು. ಆನಂತರ 2013ರಲ್ಲಿ ಸೆರ್ಗೆ ಕೊಟ್ಟ ಹೇಳಿಕೆಯೊಂದು ಅಮೆರಿಕ ಸೇರಿದ ಹಾಗೆ ಅದರ ಮಿತ್ರ ರಾಷ್ಟ್ರಗಳ ಕಿವಿಗೆ ಕಾದ ಸೀಸಾ ಸುರಿದ ಹಾಗೆ ಮಾಡಿತು. ರಷ್ಯಾ ಇನ್ನು ಮುಂದೆ ಯುದ್ಧ ನೌಕೆಗಳ ಮೇಂಟೆನೆನ್ಸ್ಗೆ, ಯುದ್ಧ ವಿಮಾನಗಳಿಗೆ ರೀಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗೋ ಹಾಗೆ ಹಾಗೂ ಯುದ್ಧದ ಸಂದರ್ಭಗಳಲ್ಲಿ ಸೇನಾ ನೆಲೆಗಳನ್ನು ಮಾಡ್ಕೊಳ್ಳೋದಕ್ಕೆ ವಿಯೆಟ್ನಾಂ, ಕ್ಯೂಬಾ, ವೆನೆಜುವೆಲಾ, ಸೆಷೆಲಿಸ್, ಸಿಂಗಪೂರ್ ಸೇರಿದ ಹಾಗೆ ಸಾಕಷ್ಟು ದೇಶಗಳ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಲಿದೆ ಅನ್ನೋ ಮಾತುಗಳನ್ನು ಸೆರ್ಗೆ ಹೇಳಿದರು. ಅದು ಪಶ್ಚಿಮ ಜಗತ್ತಿನ ನಿದ್ದೆಗೆಡಿಸಿತು. ಆದರೆ ಇಲ್ಲಿವರೆಗೆ ರಷ್ಯಾ ವಿಯೆಟ್ನಾಂ ಜೊತೆ ಮಾತ್ರ ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಇನ್ನು 2014ರಲ್ಲಿ ರಷ್ಯಾ ಕ್ರಿಮಿಯಾನ ವಶಪಡಿಸಿಕೊಂಡ ಸಂದರ್ಭದಲ್ಲೂ ಕೂಡ ಸೆರ್ಗೆ ಪಾತ್ರ ತುಂಬಾನೇ ದೊಡ್ಡದಿತ್ತು. ಆ ಬಳಿಕ ಸೆರ್ಗೆ ಸಿರಿಯಾದಲ್ಲಿ ರಷ್ಯಾ ಪಡೆಗಳು ಗೆಲುವು ಸಾಧಿಸೋದಕ್ಕೆ ಅಗತ್ಯ ಇದ್ದ ಎಲ್ಲ ನೆರವನ್ನು ಕೊಟ್ಟಿದ್ರು. ಹೀಗಾಗಿ ರಷ್ಯಾದಲ್ಲಿ ಪುತಿನ್ ನಂತರ ಎರಡನೆಯ ನಾಯಕ ಅಂತ ಯಾರಾದರೂ ಇದ್ರೆ ಅದು ಸೆರ್ಗೆ ಅಂತ ಹೇಳೋದಕ್ಕೆ ಜನ ಶುರು ಮಾಡಿದರು. 2015ರಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ವಹಿಸಿಕೊಂಡ ಸೆರ್ಗೆ ಈಗ ಯುಕ್ರೇನ್ನ ಮೇಲೆ ರಷ್ಯಾ ನಡೆಸ್ತಾ ಇರುವ ಸ್ಪೆಷಲ್ ಆಪರೇಷನ್ನ ಮುಖ್ಯ ಸೂತ್ರಧಾರರಾಗಿದ್ದಾರೆ. ಇದೇ ವರ್ಷ ಜನವರಿಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡುತ್ತಾ ಅನ್ನೋ ಪ್ರಶ್ನೆಗಳು ಬಂದಾಗ ಅಂಥ ಯಾವ ಆಲೋಚನೆಯೂ ರಷ್ಯಾಗಿಲ್ಲ ಅಂತ ಹೇಳಿದ್ದವರು ಸೆರ್ಗೆ.
ಅಷ್ಟೇ ಅಲ್ಲ, ಯುಕ್ರೇನ್ನ ಗಡಿಯಲ್ಲಿ ಲಕ್ಷಾಂತರ ಸೈನಿಕರನ್ನ ತಂದು ನಿಲ್ಲಿಸಿದ್ದ ರಷ್ಯಾ ಇದ್ದಕ್ಕಿದ್ದ ಹಾಗೆ ತನ್ನ ಸೈನ್ಯವನ್ನ ಹಿಂಪಡೆಯುವ ಮಾತನಾಡಿ ಕೆಲವು ಕಡೆಗಳಿಂದ ಸೈನ್ಯವನ್ನ ಹಿಂದಕ್ಕೆ ಕರೆಸ್ಕೊಳ್ಳೋ ಹಾಗೆ ಮಾಡಿ ಯುಕ್ರೇನ್ಗೆ ದಿಕ್ಕು ತಪ್ಪಿಸಿ ಏಕಾಏಕಿ ದಾಳಿ ಮಾಡ್ತಲ್ಲ, ಅದರ ಹಿಂದಿದ್ದ ಮಾಸ್ಟರ್ ಮೈಂಡ್ ಕೂಡ ಇದೇ ಸೆರ್ಗೆ. ಯಾವತ್ತಿಗೂ ತಮ್ಮ ಶತ್ರುಗಳಿಗೆ ತಮ್ಮ ಹೆಜ್ಜೆಯ ಜಾಡನ್ನ ಬಿಟ್ಟುಕೊಡದೆ ಪುತಿನ್ರ ಆಜ್ಞಾವರ್ತಿಯಾಗಿ ಈ ಸೆರ್ಗೆ ವರ್ತಿಸ್ತಾ ಇದ್ದಾರೆ. ಇದಲ್ಲದೆ ಪುತಿನ್ರ ವೀಕೆಂಡ್ ಟ್ರಿಪ್ಗಳಿಗೆ, ಸಾಹಸ ಯಾತ್ರೆಗಳಿಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋದು ಕೂಡ ಇದೇ ಸೆರ್ಗೆ. ಅದರಲ್ಲೂ ಸೈಬೀರಿಯಾದ ಸಾಕಷ್ಟು ಕಡೆಗಳಿಗೆ ಪುತಿನ್ ಹೋಗ್ತಾರಲ್ಲ, ಆಗೆಲ್ಲ ಅವರಿಗೆ ಕಂಪನಿ ಕೊಡ್ತಾ ಇರೋದು ಕೂಡ ಇದೇ ರಕ್ಷಣಾ ಸಚಿವ ಸೆರ್ಗೆ. ಹೀಗೆ ಪುತಿನ್ ಜೊತೆಗೆ ಆತ್ಮೀಯತೆ, ರಷ್ಯಾದ ಬಗ್ಗೆ ಇರೋ ಗೌರವ, ಪ್ರೀತಿ, ಪಾಶ್ಚಿಮಾತ್ಯರ ಮೇಲಿನ ಅಪನಂಬಿಕೆ ಹಾಗೂ ಜೀವನದಲ್ಲಿನ ಶಿಸ್ತು ಇವು ಸೆರ್ಗೆ ಈ ಮಟ್ಟಕ್ಕೆ ಬೆಳೆಯುವುದಕ್ಕೆ ಸಹಕಾರ ಕೊಟ್ಟಿವೆ. ಹೀಗಾಗಿನೇ ಇತ್ತೀಚೆಗೆ ಪುತಿನ್ರ ಉತ್ತರಾಧಿಕಾರಿ ಯಾರಾದರೂ ಆಗ್ತಾರೆ ಅನ್ನೋದಾದರೆ ಅಲ್ಲಿ ಸೆರ್ಗೆಯ ಹೆಸರು ಕೇಳಿ ಬರೋದಕ್ಕೆ ಶುರುವಾಗಿದೆ. ಹಾಗಂತ ಇದು ನಡೆದೇ ಬಿಡುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಪುತಿನ್ಗೆ ಈಗ 70ರ ಹರೆಯ. ಅವರ ಅಧಿಕಾರ 2030ರವರೆಗಿರುತ್ತೆ. ಅಂದರೆ ಇನ್ನು 8 ವರ್ಷಗಳ ಕಾಲ ಪುತಿನ್ ಅಧಿಕಾರದಲ್ಲಿರ್ತಾರೆ. ಆ ಬಳಿಕ ಪುತಿನ್ ಇಚ್ಛಿಸಿದರೆ ಅಧಿಕಾರದಿಂದ ಕೆಳಗಿಳಿಯಬಹುದು. ಒಂದು ವೇಳೆ ಹಾಗೇನಾದರೂ ಆದರೆ ಅಲ್ಲಿಗೆ ಸೆರ್ಗೆ ಬಂದು ಕೂರಬಹುದು. ಆದರೆ ಪುತಿನ್ ಬದುಕಿರುವವರೆಗೆ ಅಧಿಕಾರವನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡ್ತಾರೆ ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ಡಿಮಿಟ್ರಿ ಮೆಡ್ವೆಡೇವ್ ಅವರನ್ನು ಸಾಕಷ್ಟು ನಂಬಿದ್ದ ಪುತಿನ್ ಅವರನ್ನು ರಷ್ಯಾದ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದರು. ಆನಂತರ ಅವರನ್ನು ಪ್ರಧಾನಿ ಮಾಡಿದರು. ಆದರೆ ಈಗ ಮೆಡ್ವೆಡೇವ್ರನ್ನ ಪುತಿನ್ ಪ್ರಧಾನಿ ಪಟ್ಟದಿಂದ ತೆಗೆದುಹಾಕಿದ್ದಾರೆ. ಇದು ಪುತಿನ್ ನಿರ್ಧಾರಗಳು ಯಾವಾಗ ಹೇಗೆ ಬದಲಾಗುತ್ತವೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಹೀಗಾಗಿನೇ ಸೆರ್ಗೆ ವಿಷಯದಲ್ಲಿ ಕೂಡ ಹೀಗೆ ಆಗತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಇಲ್ಲಿ ಪುತಿನ್ ತಮ್ಮ ನಿರ್ಧಾರಗಳನ್ನು ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಿಸಬಹುದು. ಹಾಗೇನಾದರೂ ಆದರೆ ಸೆರ್ಗೆಗೆ ಖಂಡಿತ ಚಾನ್ಸ್ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶ ಕೂಡ ಇದೆ. ಅದು ಏನು ಅಂದರೆ, ಸೋವಿಯತ್ನ ಕಾಲದಲ್ಲಿ ನಿಕಿತಾ ಕ್ರುಶ್ಚೇವ್ ಹಾಗೂ ಲಿಯೋನಾರ್ಡ್ ಬ್ರೆಜ್ನೇವ್ರ ನಂತರ ರಷ್ಯಾದ ಚುಕ್ಕಾಣಿಯನ್ನು ಹಿಡಿದವರೆಲ್ಲ 75 ವರ್ಷವನ್ನು ಮೀರಿದವರಾಗಿದ್ದರು. ಹಾಗಾಗಿನೇ ಅಲ್ಲಿ ಸೋವಿಯತ್ನ ಬಲ ದಿನೇ ದಿನೇ ಕಡಿಮೆ ಆಗ್ತಾ ಹೋಯಿತು ಅನ್ನೋ ಲೆಕ್ಕಾಚಾರಗಳಿವೆ. ಹೀಗಿರುವಾಗ 2030ರ ಹೊತ್ತಿಗೆ 74 ವರ್ಷ ತುಂಬಿದ ನಾಯಕನನ್ನು ಪುತಿನ್ ರಷ್ಯಾದ ಅಧ್ಯಕ್ಷ ಗಾದಿಯ ಮೇಲೆ ಕೂರೋದಕ್ಕೆ ಬಿಡ್ತಾರಾ? ಇದು ಯಕ್ಷ ಪ್ರಶ್ನೆ. ಅಂದಹಾಗೆ ಈ ಸೆರ್ಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಇವರು ಶಮನಿಸಮ್ ಅನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಸೆರ್ಗೆ ಹೇಳ್ಕೊಂಡಿರೋ ಹಾಗೆ ಅವರಿಗೆ 5 ವರ್ಷ ಇದ್ದಾಗಲೇ ರಷ್ಯನ್ ಆರ್ಥೋಡಾಕ್ಸ್ ಚರ್ಚ್ನಿಂದ ಬ್ಯಾಪ್ಟಿಸಮ್ ಅಂದರೆ ಕ್ರೈಸ್ತ ದೀಕ್ಷೆ ಸಿಕ್ಕಿದೆಯಂತೆ. ಹೀಗೆ ತಮ್ಮ ಧರ್ಮದ ಬಗ್ಗೆ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದ ಸೆರ್ಗೆ ಪಾಶ್ಚಾತ್ಯರ ವಿರುದ್ಧ ಪುಟಿನ್ರಷ್ಟು ಕಠಿಣ ಅಲ್ಲ ಅನ್ನೋದು ರಕ್ಷಣಾ ತಜ್ಞರ ಅಭಿಮತ. ಹಾಗೆಯೇ ಪುತಿನ್ಗಿಂತಲೂ ಡಿಪ್ಲೊಮಸಿಯಲ್ಲಿ ಸೆರ್ಗೆ ಮುಂದಿದ್ದಾರೆ. ಇದು ರಷ್ಯಾ ಹಾಗೂ ಪಶ್ಚಿಮದ ದೇಶಗಳ ನಡುವಿನ ಸ್ನೇಹಕ್ಕೆ ಕೂಡ ಮುಂದೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪಶ್ಚಿಮದ ಸಾಕಷ್ಟು ಜನ ಸೆರ್ಗೆ ರಷ್ಯಾದ ಅಧ್ಯಕ್ಷರಾಗಲಿ ಅನ್ನೋದನ್ನು ಬಯಸ್ತಾ ಇದ್ದಾರೆ. ಆದರೆ ಸೆರ್ಗೆ ಮಾತ್ರ ಇದು ಯಾವುದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇದು ಗೆಳೆಯರೆ ಪುತಿನ್ ಅವರ ಉತ್ತರಾಧಿಕಾರಿ ಅಂತ ಕರೆಸಿಕೊಳ್ತಾ ಇರುವ ಸೆರ್ಗೆ ಶೋಯ್ಗುರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.